ಸಾದಿಕ್ ಪಾಷಾ ಅವರೇ, ಇವತ್ತು ಅಬ್ದುಲ್ ರಜಾಕ್ ಅವ್ರನ್ನ ನಾವು ಕೂಡ ಬೆಳಗ್ಗೆಯಿಂದ ಸಂಪರ್ಕ ಮಾಡಕ್ಕೆ ಟ್ರೈ ಮಾಡ್ತಿದ್ವಿ. ಒನ್ ಸೈಡೆಡ್ ಆಗಬಾರ್ದು ನೋಡಿ ಅಂತ ಹೇಳಿ ಕೇಳಿಕ್ಕೆ ಬಹಳ ಬಿಸಿ ಇದ್ರು. ಬೇರೆ ಚಾನಲಲ್ಲಿ ಹೋದ್ರು. ಬೇರೆ ಚಾನಲಲ್ಲಿ ಹೋಗಿ ಹೇಳಿದಾಗ ನಾನು ಮೋಹನ್ ಗೌಡ್ರಿಗೆ ಏನು ಪ್ರಶ್ನೆ ಕೇಳಿದೆ, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಶುರುವಲ್ಲಿ. ಯಾವಾಗ ಅದಾಗಲಿಲ್ಲ, ಬಂಡವಾಳ ಯಾವಾಗ ಮುಸ್ಲಿಂ ಮಾಂಸದ ವ್ಯಾಪಾರಿಗಳೇನೇ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಗೊತ್ತಾಯ್ತು, ಆಗ ಬೇರೆ ಚಾನಲಲ್ಲಿ ಕುತ್ಕೊಂಡು ಹೇಳ್ತಾರೆ ಇವರೆಲ್ಲರೂ ಕೂಡ ಮುಸಲ್ಮಾನ್ ಧರ್ಮದಲ್ಲೇ ಇರುವ ಧೋಕೆಬಾಜ್ಗಳು, ಇದೆಲ್ಲವೂ ಕೂಡ ನಾನು ಬೆಳಿತಿದ್ದೀನಿ ಅನ್ನೋ ಹೊಟ್ಟೆ ಊರಿಗೆ ಮಾಡ್ತಿರೋದು. ಅಂದ್ರೆ ಪ್ಲೇಟ್ ಹಂಗೂ ಹಿಂಗೂ ಹೆಂಗ್ ಬೇಕಾದ್ರೂ ಚೇಂಜ್ ಆಗುತ್ತಾ ಮೇಡಮ್? ಇದು 2 ತಿಂಗಳ ಮುಂಚೆ ನಮ್ಮ ಸದ್ಭಾವನಾ ಸಂಘಟನೆಗೆ ಬಂದಿದ್ರು ಒಬ್ರು. ಈ ಥರ ಜೈಪುರಿನಿಂದ ಮಾಂಸ ಬರ್ತಾ ಇದೆ, ಮಟನ್ನು. ಅದರಲ್ಲಿ ನಮಗೆ ಒಂದು ಡೌಟ್ ಇದೆ, ಏನಾರ ಬೇರೆನೂ ಇರ್ಬೋದು, ಅಂದರೆ ಓಲ್ಡ್ ಇದು ಇರುತ್ತಲ್ಲ ಅದೂ ಇರ್ಬೋದು. ಅದಕ್ಕೆ ಇಲ್ಲಿ ಬ್ಯಾಂಗ್ಳೂರು ಹೋಟೆಲ್ಸ್ನಲ್ಲಿ ಮತ್ತು ಅಂಗಡಿಗಳಲ್ಲಿ ಸಪ್ಲೈ ಆಗ್ತಾಯಿದೆ, ಅದು ಸ್ಟಾಪ್ ಮಾಡಬೇಕಂತ ಬಂದಿದ್ದರು. ನಾವು ಅದ್ರ ಬಗ್ಗೆ ಮೀಟಿಂಗ್ ಮಾಡ್ಕೊಂಡು ಇದ್ದೀವಿ ಇದುವರೆಗೆ. ಮೊನ್ನೆನೂ ಇದ್ರ ಬಗ್ಗೆ ನಾವು ಚರ್ಚೆ ಆಯಿತು ನಮ್ಮದು ಇದರಲ್ಲಿ, ಇದು ಸ್ಟಾಪ್ ಮಾಡಬೇಕಂತ. ಇದು ಏನಂದ್ರೆ ನೋಡಿ ಮೇಡಮ್, ಇದು ನಮ್ಮ ಇದರಲ್ಲಿ ಮುಸಲ್ಮಾನರಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ, ಅದು ನಾಯಿ ಮಾಂಸ ಅಲ್ಲ. ನಾಯಿ ಮಾಂಸ ಅಲ್ಲ, ಅದು ಕುರಿನೇ. ಅದು ಅಂದರೆ ಕುರಿ ಅಂದರೆ ಕುರಿ ಇದು ಮೇಕೆ ಅಲ್ಲ. ಹೆಂಗ್ ಹೇಳ್ತೀರಿ? ನೋಡಿದ್ರೆ ಗೊತ್ತಾಗತ್ತೆ, ಅದು ಆಚೆ ಬಂದ್ಬಿಡುತ್ತೆ. ಅಂದರೆ ನಾನು ಅವ್ರ ಪರವಾಗಿಲ್ಲ, ನಾನು ಅವ್ರ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಸತ್ಯ ಹೇಳ್ತಾ ಇರೋದು. ಅದು ಯಾಕಂದರೆ ಈ ಬಿಸ್ನೆಸ್ ಮಾಡೋರು ಮುಸ್ಲಿಮ್ಸು. ಈ ಮುಸ್ಲಿಮ್ಸಲ್ಲಿ ಈ ಬಕ್ರಾ ಆಗಲಿ, ಇದು ಕೋ ಆಗಲಿ, ಇದು ಏನು ಬೀಫ್ ಆಗಲಿ, ಅದು ಬಿಟ್ಟರೆ ಬೇರೆ ಯಾವುದು ಮಾಡಲ್ಲ. ಅದು ಒಂದು ನಮಗೆ ನಂಬಿಕೆ ಇದೆ. ಇನ್ನೊಂದು ಏನಂದರೆ ಅಲ್ಲಿ ಕಟ್ಟಾಗೋದು ಯಾವಾಗ, ಇವತ್ತು ಕಟ್ಟಾದರೆ ಇಲ್ಲಿ ಬರೋವರೆಗೂ 4-5 ದಿವಸ ಆಗಿಬಿಡುತ್ತೆ. ಅದು ಒಂದು ಇದು ಅಂದರೆ ಅವ್ರದ್ದು ಪ್ಯಾಕಿಂಗೂ ಸರಿಯಾಗಿಲ್ಲ. ಐಸ್ ಹಾಕಿದಾರಲ್ಲ, ಆ ಐಸು ಯಾವ ನೀರಿನಿಂದ ತಯಾರಾಗ್ತಾ ಇದೆ ಆಗಿರ್ಬೋದು, ಆ ನೀರನ್ನು ಕೆಟ್ಟ ನೀರು ಇರ್ಬೋದು, ಆ ವಿಷಾನು ಆ ಮಾಂಸದಲ್ಲಿ ಹೋಗಿರ್ಬೋದು. ಇನ್ನೊಂದು ಕಡಾಖಂಡಿತವಾಗಿ ನಾಯಿ ಮಾಂಸ ಅಲ್ಲ ಅಂತ ಹೇಳಿ ಹೆಂಗೆ ಹೇಳ್ತಿದ್ದೀರಿ ಮೇಡಮ್? ಇದು ತೀರ್ಮಾನ ಆಗುತ್ತೆ. ಇನ್ನೊಂದು ನೋಡಿ, ಇನ್ನೊಂದು ನಾವು ಏನಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಿದಂದ್ರೆ, ನಾವು ಬಗೈರ್ ಜುಬಾ ಹಲಾಲ್ ಆದ್ರೇನೆ ತಿನ್ನೋದು. ಇದು ಜಾಸ್ತಿ ಯೂಸ್ ಆಗ್ತಾ ಇರೋದು ನಮ್ಮ ಮುಸ್ಲಿಮ್ಸ್ ಮ್ಯಾರೇಜ್ಗಳಲ್ಲಿ. ಕ್ಯಾಟ್ರಿನ್ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇದು ಕ್ಯಾಟ್ರಿನ್ ನಲ್ಲಿ ಇದು ಯೂಸ್ ಆಗ್ತಾ ಇದೆ. ಅದು ತಿಂತಾ ಇರೋದು ಯಾರು? ಮುಸಲ್ಮಾನರು. ನಮ್ಮನ್ನು ಸುಮ್ಮನೆ ನೀವು ಮಾತಾಡೋದ್ರಲ್ಲಿ ನಾನು ಮಾತಾಡಲಿಲ್ಲ. ನೋಡಿ, ಅದು ಏನಾಗ್ತಾ ಇದೆ, ನಮ್ಗೆ ಹರಾಮ್ ಇದ್ರೆ, ಹಲಾಲ್ ಇಲ್ಲ ಅಂದ್ರೆ ನಮ್ಗೆ ಒಂದು ಇದು ಅದು ತಿನ್ಬಿಟ್ರೆ ನಮ್ಗೇನು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ, ಹೆಂಗೆ ಸ್ಟಾಪ್ ಮಾಡ್ಬೇಕಂತ ನಾವು ಪ್ಲಾನ್ ನಡೀತಾ ಇತ್ತು. ಅದು ಅದಕ್ಕೆ ಮುಂಚೆ 12 ವರ್ಷದಿಂದ ಬರ್ತಾ ಇರೋದು, ಈಗ ಆಚೆ ಬಂದಿರೋದು 12 ವರ್ಷದಿಂದ. ಅದಕ್ಕೆ ಇದು ನೋಡಿ ಮೇಡಮ್, ಒಂದು ನಿಮ್ಮ ಪದ್ಧತಿ, ನಿಮ್ಮ ನಂಬಿಕೆಯ ಪ್ರಕಾರ ಅದನ್ನ ಕಟ್ ಮಾಡದೆ ಬಳಸಿದ್ರೆ ಅದು ಧೋಕಾ ಕೊಟ್ಟಂಗೆ ಅಲ್ವಾ? ಹಂಗೆ ಧೋಕಾ ಕೊಡೋಕ್ ರೆಡಿ ಇದ್ದವರು ನಾಯಿ ಮಾಂಸವನ್ನ ನಿಮ್ಮ ಸಮುದಾಯದವ್ರು ಬಳಸೋದಿಲ್ಲ ಅನ್ನೋದನ್ನ ಅವ್ರು ಒಪ್ತಾರ? ಆ ವಿಚಾರದಲ್ಲಿ ಧೋಕಾ ಮಾಡಿಲ್ಲ ಅಂತ ಹೆಂಗ್ ನಂಬ್ತೀರಿ? ಇದು ಧೋಕಾ, ಈ ಧೋಕಾ ಮಾಡೋರು ಆ ಧೋಕಾ ಮಾಡಿಲ್ಲ ಅಂತ ಹೆಂಗ್ ನಂಬ್ತೀರಿ? ಇನ್ನೊಂದು ಮಾತು, ನಾವು ಯಾರ ಮೇಲೆ ಇದು ಹಾಕ್ಬಾರ್ದು, ಆಮೇಲೆ ಗೊತ್ತಾಗುತ್ತೆ. ಸುಮ್ನೆ ನಮ್ ಬಾಯಿನಿಂದ ಹೇಳಿ ನಾಯಿ ಮಾಂಸ ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಾವು ಕುರಿ ಮಾಂಸ ಅಂತ ಅವರು ಸೇಲ್ ಮಾಡ್ತಾ ಇರೋದು, ತರ್ತಾ ಇರೋದು, ಆಮೇಲೆ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗತ್ತೆ. ರೈಟ್. ಡಾಕ್ಟರ್ ಅಂಜನಪ್ಪ ಅವರು ತೆಗೆದು ನಾವು ನಾಯಿ ಮಾಂಸ ಅಂತ ಹೇಳ್ಬಿಟ್ರೆ ನಮ್ಮ ಮೇಲೆ ಏನಾಗುತ್ತೆ ಹೇಳಿ? ಒಂದೇ ನಿಮಿಷ. ಡಾಕ್ಟರ್ ಅಂಜನಪ್ಪ ಅವರು ಜಾಯ್ನ್ ಆಗಿದ್ದಾರೆ, ಅವ್ರು ಟ್ರಾವೆಲಿಂಗ್ ನಲ್ಲಿ ಇದ್ದಾರೆ, ಆದ್ರೂ ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಸರ್ ಅದಕ್ಕೋಸ್ಕರ. ಹಾಗೆ ನನ್ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ಸರ್. ಇದು ಯಾವ ರೀತಿಯ ಮೀಟ್ ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕು, ನಾನು ಅಲ್ಲಿಗೆ ಹೋಗೋದಿಲ್ಲ. ಬಟ್ ಇಂಥ ಅಂದ್ರೆ ಯಾವ ಅವಧಿಯಲ್ಲಿ ಅದನ್ನ ಸೇವಿಸಬೇಕು ಅನ್ನೋ ಮಾನದಂಡ ಇರುತ್ತೆ, ಅದನ್ನ ಮೀರಿ ತಿಂದಾಗ ಆಗುವ ದುಷ್ಪರಿಣಾಮಗಳು. ನಾನು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀನಿ. ಅವರ ಡಿಸ್ಕಷನ್, ಅವರ ನಂಬಿಕೆ ಅಪನಂಬಿಕೆ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ. ಆದ್ರೆ ನಾನು ಒಬ್ಬ ವೈದ್ಯನಾಗಿ ನೇರವಾಗಿ ನಿಮಗೆ ಆಹಾರ ಬಹಳ ಇಂಪಾರ್ಟೆಂಟ್ ಅಮ್ಮ. ಆಹಾರ ನಮ್ GIT ಸಿಸ್ಟಮ್ಗೆ ಎಷ್ಟು ಪೂರಕ ಅಂದ್ರೆ, ಯಾವುದೇ ಪೊಲ್ಯೂಟೆಡ್ ಫುಡ್ ಇದ್ರೊಳಗೆ ಪರ್ಟಿಕ್ಯುಲರ್ ಇವತ್ತು ಮಾಂಸ ತಿನ್ನೋರಿಗೆ, ಮಾಂಸಾಹಾರಿಗಳಿದ್ದಾರೆ, ವೆಜಿಟೇರಿಯನ್ಸ್ ಇದ್ದಾರೆ. ಮಾಂಸಾಹಾರಿಯಲ್ಲೂ ಕೂಡ ಇದು ತಿನ್ನೋರು ಬಹಳ ಜನ, ಪರ್ಟಿಕ್ಯುಲರ್ಲಿ ಶೀಪ್ ಅಂಡ್ ಗೋಟ್ ಅಂಡ್ ಚಿಕನ್ ತಿನ್ನೋರಿದ್ದಾರೆ.
ಪೋರ್ಕ್ ತಿನ್ನೋರು ಇದಾರೆ. ಬಟ್ ನನ್ನ ಇದೇನಂದ್ರೆ ಯಾವ್ದೇ ಒಂದು ಅನಿಮಲ್ ನ ಸ್ಲಾಟರ್ ಮಾಡಿದ್ರೆ ಸೀಸನ್ ಮೇಲೆ, ಬೇಸಿಗೆ ಇಲ್ಲ ಆದ್ರೆ ಒಂದು 4 ಅವರ್ಸ್ಗೆ ಅದು ಅಷ್ಟು ಹಾಳಾಗುತ್ತೆ. ಈ ಸೀಸನ್ ಅಲ್ಲಿ ಒಂದು 7 to 8 ಅವರ್ಸ್ ನಲ್ಲಿ ಹಾಳಾಗುತ್ತಮ್ಮ. 7 ಫುಡ್ to 8? ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 7 to ಫುಡ್ 8? ಸೇಫ್ಟಿ ಹೌದಮ್ಮ. ಫುಡ್ 7 ರಿಂದ 8 ಸೇಫ್ಟಿ ಇಸ್ ಗಂಟೆ. ವೆರಿ ಹೌದಮ್ಮ. ಇಟ್ರೆ ಇವ್ರು ಏನಾದ್ರೂ ಪ್ರಿಸರ್ವ್ ಮಾಡ್ಬೇಕಾದ್ರೆ ಅವ್ರು ಹೇಳ್ದಂಗೆ ಗಬ್ಬು ವಾಸನೆ ಹೊಡಿತಾ ಇದೆ ಅಂದ್ರೆ ಅದು ಕೆಟ್ಟೋಗಿದೆ ಅಂತ ಮಾಂಸ. ಎರಡನೇದಮ್ಮ, ಅವ್ರು ಇನ್ನೊಬ್ರು ಯಾರು ಚೆನ್ನಾಗಿ ಹೇಳಿದ್ರು, ನಿಜವಾಗ್ಲೂ ಇವತ್ತು ನೀವು ಐಸಿನ ಮೂಲ ನೋಡಿದ್ರೆ ಐಸ್ ನ ಹೆಂಗ್ ತಯಾರು ಮಾಡ್ತಾರೆ, ಎಂತ ಡರ್ಟಿ ವಾಟರ್ ನಲ್ಲಿ ತಯಾರು ಮಾಡ್ತಾರೆ, ಅಂತ ಐಸ್ ಇಟ್ಬಿಟ್ಟು ನಾವು ಪ್ರಿಸರ್ವ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಫುಡ್ ಅಡಲ್ಟ್ರೇಷನ್ ಆಗುತ್ತಮ್ಮ. ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ಅಂದ್ರೆ ಗ್ಯಾಸ್ಟ್ರೋಎಂಟ್ರೈಟಿಸ್. ಇಂಥದನ್ನ ತಿನ್ನೋದ್ರಿಂದ ಕರಳು ಹಾಳಾಗಿ ವಾಂತಿ ಭೇದಿಗಳು ಆಗ್ತವೆ. ಸೊ ಇಟ್ ಇಸ್ ನಾಟ್ ಎ ಸೇಫ್ ಫುಡ್. ಅನ್ಫಾರ್ಚುನೇಟ್ಲಿ ಅದು ನಾಯಿ ಮಾಂಸನೋ ಅದು ಕುರಿ ಮಾಂಸನೋ ಆ ಕಾಂಟ್ರವರ್ಸಿ ಆಮೇಲೆ ಬಿಡೋಣ. ಇನ್ಫ್ಯಾಕ್ಟ್ ಮನುಷ್ಯನ ಆಹಾರ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಯಿ ತಿನ್ನೋರು ಇದಾರೆ. ನಮಗೆ ತಿಳಿದಂಗೆ ಕೊರಿಯಾಗ ಹೋದ್ರೆ ನಾಯಿ ಇಸ್ ಅ ಡೆಲಿಚಿಯಸ್ ಫುಡ್ ಫಾರ್ ದೆಮ್. ಅದು ನಮಗೆ ಬೇಕಿಲ್ಲ. ನಮ್ಮ ದೇಶದಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು. ಹಂದಿ ತಿನ್ನೋರು ಹಂದಿ ತಿಂತಾರೆ, ದನ ತಿನ್ನೋರು ತಿಂತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಯಾವುದೇ ಫುಡ್ ಸೇಫ್ಟಿ FDA ಅಪ್ರೂವ್ಡ್ ಇರ್ಬೇಕಮ್ಮ. ಈ ರೀತಿಯ ವ್ಯಾಪಾರದಲ್ಲಿ ಹ್ಯೂಜ್ ಅಮೌಂಟ್ ನಲ್ಲಿ ಈಗ ಊರ್ಗಳ ಕಡೆ ಹಬ್ಬದ ದಿನ, ಉಗಾದಿ ಹಬ್ಬದ ದಿನ, ಹೊಸ್ತಡ್ಕಿನ ದಿನ ಕೊಯ್ದು ಗುಡ್ಡೆ ಹಾಕ್ತಾರಮ್ಮ. ಅವ್ರು ಅಷ್ಟೊಂದು ಹೈಜೀನ್ ಇರಲ್ಲ ಮನೆಯಿಂದ, ಬಟ್ ಫ್ರೆಶ್ ಇರುತ್ತೆ. ನೋಡಿ ಮಾಂಸದಲ್ಲಿ ಇನ್ನೊಂದ್ ಏನಂದ್ರೆ ಸ್ವಲ್ಪ ಕಂಟಾಮಿನೇಷನ್ ಆದ್ರೂ ಕೂಡ ಕೈಗಳಿಂದ ಅಲ್ಲಿನ ಧೂಳಿಂದ ಎಲ್ರು ಬೇಯಿಸಿ ತಿಂತಾರೆ. ಆ ದೃಷ್ಟಿಯಲ್ಲಿ ನನ್ಗೆ ಬಹಳ ಖುಷಿ ನನಗೆ. ಯಾಕಂದ್ರೆ ಎನಿ ಬಾಯ್ಲ್ಡ್ ಫುಡ್ ಈಸ್ ಸೇಫ್. ಇಲ್ಲ ಡಾಕ್ಟರ್, ಏನ್ ಗೊತ್ತಾ, ನೀವು 7 ರಿಂದ 8 ಗಂಟೆ ಕಾಲಾವಕಾಶ ಅಂತ ಹೇಳಿದ್ರಿ. ಇಲ್ಲಿ ನಮಗ್ ಸಿಗ್ತಿರೋ ಲೆಕ್ಕದ ಪ್ರಕಾರ ಮಿನಿಮಮ್ ಅಂದ್ರೂ 3 ದಿನ, ಅದು 4 ದಿನ 5 ದಿನ ಆದ್ಮೇಲೂ ಕೂಡ ಸೇವನೆ ಅಂದ್ರೆ ಮಿನಿಮಮ್ ನಾನು ಹೇಳ್ತಿರೋದು ಸರ್ 5 ದಿನದ ನಂತರದಲ್ಲೂ ಕೂಡ ಬರುತ್ತೆ ಅಂತಾರೆ. ಇಲ್ಲ, ಅದಕ್ಕೆ ಏನ್ ಮಾಡ್ತಿದಾರಂತೆ, ಏನೋ ಒಂದು ಕೆಮಿಕಲ್, ವಿನೆಗರ್ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇನ್ನೇನೋ ಕೆಮಿಕಲ್ ಅದಾಕ್ ವಾಶ್ ಮಾಡ್ಬಿಡ್ತಾರೆ, ಅವಾಗ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿ. ಅಂದ್ರೆ ಆಲ್ರೆಡಿ ಕೆಟ್ಟ ಹೋಗಿರೋ ಮಾಂಸ ಅದ್ರ ಮೇಲೆ ಕೆಮಿಕಲ್. Unfortunate temperature most important ಅಮ್ಮ. How it is preserved at a lower temperature, ಆಗ ಅದು ಉಳಿಯುತ್ತೆ. ಬಟ್ ಟ್ರೈನರ್ ಟ್ರಾವೆಲ್ ಮಾಡೋವಾಗ ಇವ್ರು ಅದ್ ಹೆಂಗ್ ಪ್ಯಾಕ್ ಮಾಡಿರ್ತಾರೋ, ಆ ಐಸ್ ಎಂತೋದ್ ಹಾಕಿರ್ತಾರ, ಐಸೇ ಕಂಟಾಮಿನೇಟೆಡ್ ಇದ್ರೆ ಅನ್ಫಾರ್ಚುನೇಟ್ಲಿ ಅದ್ರೊಳಗಿರೋ ಬ್ಯಾಕ್ಟೀರಿಯಾಗೆ ಇದು ಹಬ್ಬ ಇದ್ದಂಗೆ ಮಾಂಸ. ನೋಡಿ, ಈ ಬ್ಯಾಕ್ಟೀರಿಯಾಗಳು ವೈರಸ್ ಎಂಜಾಯ್ ಫುಡ್. ಯಾವ ಫುಡ್ ಅಂದ್ರೆ ನಾವು ತಿನ್ನೋ ಫುಡ್. ಇವ್ರು ಏನಾದ್ರು ಅದನ್ನ ಐಸ್ನ ಹಾಕ್ಬಿಟ್ಟು ಈ ಮಾಂಸನ 3 ದಿನ ಗುಜರಾತ್ ನಿಂದ ರಾಜಸ್ಥಾನದಿಂದ ನಮ್ಮೂರಿಗೆ ಬರೋಟೊತ್ತಿಗೆ ಅವೆಲ್ಲ ಇದ್ರೊಳಗೆ ಎಂಜಾಯ್ ಮಾಡ್ತಿರ್ತವೆ. ಕಂಟಾಮಿನೇಷನ್ ಆಫ್ ಫುಡ್ ಆಗುತ್ತಮ್ಮ. ನಾನ್ ನೋಡ್ದಂಗೆ ಎಲ್ಲಾ ಕಡೆ ಐಸ್ ನ ಅನ್ಫಾರ್ಚುನೇಟ್ಲಿ ಎಲ್ಲೋ ಮೋರಿ ಹತ್ರ ಪ್ರಿಪೇರ್ ಮಾಡ್ತಾರೆ. ಐಸ್ ನ ಅಷ್ಟು ಟೇಸ್ಟಿ ಇನ್ಯಾವ್ದು ಇಲ್ಲ. ಕುಡುಕರಿಗೂ ಅಷ್ಟೇ ನಾನು ಬಹಳ ಸರಿ ಹೇಳ್ತೀನಿ, ನೀನ್ ಹಂಗೆ ಕುಡಿಯಪ್ಪ, ಪರವಾಗಿ ನೀನ್ ಹೊಟ್ಟೆ ಕಿತ್ಕೊಂಡೋದ್ರು ಹೋಗ್ಲಿ, ಆ ಡರ್ಟಿ ಐಸ್ ಹಾಕೊಂಡು ಕುಡಿಬೇಡ ಅಂತಾನೆ ಹೇಳ್ತೀನಿ. ರೈಟ್ ಡಾಕ್ಟರ್, ನನ್ಗೆ ಇನ್ನೊಂದು 2-3 ಪ್ರಶ್ನೆ ಕೇಳೋಕಿದೆ. ನನ್ನ ಜೊತೆಯಲ್ಲಿ ಅಡ್ವೊಕೇಟ್ ಇದಾರೆ, ಅವ್ರನ್ನ ಮಾತಾಡ್ಸಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ.